ಹೇಗೆ ಬಂದಿದೆ ನೋಡಿ ನಮ್ಮ ಬಾಳೆ ಹೂವಿನ ಸೊಂಟೆ, ತುಂಬಾ ಕ್ರಿಸ್ಪಿಯಾಗಿ ಚೆನ್ನಾಗಿ ಬಂದಿದೆ. ಯಾವ ರೀತಿ ಕ್ರಿಸ್ಪಿ ಇದೆ ಅಂತ ಹೇಳಿ ಫ್ರೆಂಡ್ಸ್. ನೀವು ನಾರ್ಮಲ್ ಆಗಿ ಉಂಟಲ್ಲ ಬಟಾಟೆ ಸೊಂಟೆ ಹಾಗೆ ಗೆಣಸಿನ ಸೊಂಟೆ ತಿಂದಿರ್ಬೋದು. ನಾನಿವತ್ತೊಂದು ಡಿಫ್ರೆಂಟ್ ಆದ ಸೊಂಟೆ ಮಾಡಿ ತೋರಿಸ್ತೇನೆ. ಅದು ಯಾವುದರಿಂದ ಅಂತ ಹೇಳಿದರೆ ಈ ಬಾಳೆ ಹೂವಿನ ಸೊಂಟೆ ತುಂಬಾ ಡಿಫ್ರೆಂಟ್ ಆಗಿರ್ತದೆ, ಯಾವ ಬೇಕರಿಗಳಲ್ಲಿ ಕೂಡ ಸಿಗಲಿಕ್ಕಿಲ್ಲ. ಹೇಗೆ ಮಾಡೋದು ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನೋಡುವ. ಯಾರಾದರೂ ನಮ್ಮ ಕರಾವಳಿ ಮಿರರ್ ಚಾನಲ್ ಹೊಸಬರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಪೇಜ್ ಇದೆ, ಅದನ್ನು ಕೂಡ ಫಾಲೋ ಮಾಡಿ. ವಿಡಿಯೋ ಸ್ಟಾರ್ಟ್ ಮಾಡುವ. ನಾನು ಆಶಾ ಉಡುಪ ಕಟೀಲ್. ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ಪೂಂಬೆ ನೋಡಿ ಅಂತ ಎಷ್ಟು ದೊಡ್ಡದಿದೆ, ಅದರ ಒಂದೊಂದೇ ಎಸಳು ನೋಡಿ ಬಿಡ್ತಾ ಬರ್ತದೆ ಹೀಗೆ. ಇದು ನೋಡಿ ಫ್ರೆಶ್ ಪೂಂಬೆ. ಇದು ಪೂಂಬೆದು ಫ್ಲವರ್, ಬನಾನಾ ಫ್ಲವರ್ ಅಂತ ಹೇಳ್ತೇವೆ ನಾವು ಇದಕ್ಕೆ. ನೋಡಿ ಎಷ್ಟು ಫ್ರೆಶ್ ಇದೆ ಬಾಳೆ ಹೂ, ಬನಾನಾ ಫ್ಲವರ್ ಅಂತ ಹೇಳ್ತೇವೆ. ಇದು ಹೀಗೆ ಇಷ್ಟನ್ನು ಒಟ್ಟಿಗೆ ತೆಗೆದುಕೊಳ್ಳುವ. ಅದು ಮೇಲ್ಗಡೆ ಒಂದು ಎಸಳು ಬಿಟ್ಟಿತ್ತು, ಇನ್ನು ಎಲ್ಲ ಎಸಳುಗಳನ್ನು ನಾವು ಬಿಡಿಸಬೇಕು. ಫ್ರೆಶ್ ಪೂಂಬೆ ಮಾತ್ರ, ಇದರಲ್ಲಿ ಬೇರೆ ಬೇರೆ ಥರದ ರೆಸಿಪಿ ಮಾಡ್ಬೋದು. ಈ ಬಾಣಂತಿಯರು ಇರ್ತಾರೆ ನೋಡಿ, ಅವರಿಗೆಲ್ಲ ಈ ಪೂಂಬೆದು ಚಟ್ನಿ ಎಲ್ಲ ಮಾಡಿ ಕೊಡಬೇಕು ಫಸ್ಟಿಗೆ. ನಾನು ಈ ಹಿಂದೆ ಅದರ ವೀಡಿಯೋ ಎಲ್ಲ ಮಾಡಿದ್ದೇನೆ, ಅದನ್ನು ಬೇಕಾದರೆ ಚೆಕ್ ಮಾಡಿಕೊಳ್ಳಿ. ಫಸ್ಟ್ ಎಸಳು ಬಿಡಿಸ್ಲಿಕ್ಕೆ ಬೇಗ ಬರ್ತದೆ, ನಂತರ ಸ್ವಲ್ಪ ಟೈಟ್ ಆಗ್ತಾ ಹೋಗ್ತದೆ ನೋಡಿ. ಆದರೆ ನಾವೆಲ್ಲ ಚಿಕ್ಕಂದಿರಬೇಕಾದ್ರೆ ಈ ಥರ ಇದು ಬಾಳೆ ಹೂ ಸಿಗ್ತದೆ ನೋಡಿ, ಅದನ್ನು ಉಂಟಲ್ಲ ಸ್ವಲ್ಪ ಬಾಯಲ್ಲಿ ಚೀಪಿ, ಅದರಲ್ಲಿ ಸ್ವೀಟ್ನೆಸ್ ಇರ್ತದೆ, ಅದನ್ನು ಚೀಪಿ ತೆಗೆದು ಗಮ್ಮತ್ತು ಮಾಡ್ತಿದ್ವಿ. ನೋಡಿ ನಮಗೆ ಒಂದು ಪೂಂಬೆಯಿಂದ ಇಷ್ಟು ಬಾಳೆ ಹೂ ಸಿಕ್ಕಿದೆ. ಇದರಿಂದ ಇವತ್ತು ಸೊಂಟೆ ಮಾಡುವ. ನೋಡಿ ಈ ಥರ ಪೂಂಬೆ ಒಳಗಿನ ಹೂ ಅದನ್ನು ಸಪ್ರೇಟ್ ಮಾಡ್ಕೋಬೇಕು ಒಂದೊಂದೇ. ಅದರ ಒಳಗೆ ಈ ಥರ ಕಡ್ಡಿ ಥರ ಇರ್ತದೆ ನೋಡಿ, ಎಲ್ಲ ಹೂವಿನೊಳಗೆ ಈ ಥರ ಕಡ್ಡಿ ಥರ ಇರ್ತದೆ. ಇದನ್ನು ನಾವು ಸೊಂಟೆಗೆ ಹಾಕಲಿಕ್ಕಿಲ್ಲ. ಹಾಗೇನೆ ಇದು ನೋಡಿ ಪ್ಲಾಸ್ಟಿಕ್ ಥರ ಉಂಟು, ಇದನ್ನು ಕೂಡ ಸಪ್ರೇಟ್ ಮಾಡ್ಕೋಬೇಕು. ಇದೆರಡು ಹಾಕಿದರೆ ನಮ್ಮ ಸೊಂಟೆ ಒಳ್ಳೇದು ಬರೋದಿಲ್ಲ. ಇದನ್ನೆಲ್ಲ ಸಪ್ರೇಟ್ ಮಾಡಿಕೊಳ್ಳುವ. ನೋಡಿ ಒಂದು ಪೂಂಬೆಯಲ್ಲಿ ಇಷ್ಟು ಹೂ ಸಿಕ್ಕಿದೆ. ಇದನ್ನೊಂದು ಪಾತ್ರಕ್ಕೆ ಹಾಕೊಳ್ಳುವ. ನಾನು ಪಾತ್ರಕ್ಕೆ ಹಾಕೋಕ್ಕಿಂತ ಮುಂಚೆ ಅದಕ್ಕೊಂದು 2 ಸ್ಪೂನ್ ಆಗುವಷ್ಟು ಗಟ್ಟಿ ಮೊಸರನ್ನು ಹಾಕ್ಕೊಳ್ತೇನೆ. ನೋಡಿ ಗಟ್ಟಿ ಮೊಸರನ್ನು ಸ್ವಲ್ಪ ನೀರು ಮಾಡ್ಕೋಬೇಕಾಗ್ತದೆ, ಫುಲ್ ಗಟ್ಟಿ ಗಟ್ಟಿ ಉಂಟು ನೋಡಿ. ಇನ್ನಿದಕ್ಕೆ ನೀರನ್ನು ಸೇರಿಸುವ. ಒಂದು 3/4 ಪಾತ್ರ ಆಗುವಷ್ಟು ನೀರನ್ನು ಸೇರಿಸಬೇಕು. ಇನ್ನಿದಕ್ಕೆ ನಾವು ತೆಗೆದಿಟ್ಟಂತಹ ಬಾಳೆ ಹೂವನ್ನು ಹಾಕೊಳ್ಳುವ. ಈ ಥರ ನಾವು ಏನಕ್ಕೆ ಮಾಡೋದು ಅಂತ ಹೇಳಿದರೆ, ಈ ಬಾಳೆ ಹೂವಲ್ಲಿ ಉಂಟಲ್ಲ ಸುಮಾರು ಕಣ್ಣೀರು ಇರ್ತದೆ. ಕಣ್ಣೀರು ಅಂದರೆ ಮೇಣ ಮತ್ತು ಸ್ವಲ್ಪ ಕಹಿ ಅಂಶ ಎಲ್ಲ ಇರ್ತದೆ ನೋಡಿ, ಅದೆಲ್ಲ ಈ ಥರ ಹಾಕಿ ಇಡೋದ್ರಿಂದ ಎಲ್ಲ ಹೋಗ್ತದೆ. ಈ ಥರ ಹಾಕಿ ಒಂದು 5ರಿಂದ 10 ನಿಮಿಷ ಹಾಗೆ ಬಿಡುವ. ಸೊಂಟೆಗೆ ಹಿಟ್ಟು ರೆಡಿ ಮಾಡುವ. ಒಂದು 3 ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಹಾಕೋಬೇಕು. ಹಾಗೇನೊಂದು 2 ಸ್ಪೂನ್ ಆಗುವಷ್ಟು ಜೋಳದ ಹಿಟ್ಟು, ಕಾರ್ನ್ ಫ್ಲೋರ್. ಇದು ನಮ್ಮ ಸೊಂಟೆ ಕ್ರಿಸ್ಪಿ ಬರಲಿಕ್ಕೆ ಬೇಕಾಗಿ ಹಾಕೊಳ್ಳೋದು. ಹಾಗೇನೊಂದು 3 ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟು. ಖಾರಕ್ಕೆ ಬೇಕಾಗಿ ನಾನಿಲ್ಲಿ ಒಂದು 1.5ರಿಂದ 2 ಸ್ಪೂನ್ ಆಗುವಷ್ಟು ಮೆಣಸಿನ ಪೌಡ್ರನ್ನು ಹಾಕ್ಕೊಳ್ತೇನೆ. ರುಚಿಗೆ ತಕ್ಕಷ್ಟು ಉಪ್ಪು, ಕೊರಿಯಾಂಡರ್ ಪೌಡರ್ ಒಂದು 1.5 ಸ್ಪೂನ್ ಆಗುವಷ್ಟು ಕೊರಿಯಾಂಡರ್ ಪೌಡರ್, ಕೊತ್ತಂಬರಿ ಪೌಡರ್ ಇದ್ದರೆ ಮಾತ್ರ ಹಾಕೋಬಹುದು, ಇಲ್ಲದಿದ್ದರೆ ಅದನ್ನು ಸ್ಕಿಪ್ ಮಾಡ್ಕೋಬಹುದು. ಸ್ವಲ್ಪ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡುವ. ತುಂಬ ನೀರಾಗೋದು ಬೇಡ, ಹಿಟ್ಟು ಚೆಂದ ಮಾಡಿ ಮಿಕ್ಸ್ ಮಾಡುವ, ಗಂಟೆಲ್ಲ ಇರಬಾರ್ದು. ನೀರನ್ನು ನೋಡ್ಕೊಂಡು ಸೇರಿಸ್ತಾ ಹೋಗುವ. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹಿಟ್ಟು ಈ ಹದದಲ್ಲಿ ಇದ್ದರೆ ಸಾಕಾಗ್ತದೆ, ತುಂಬ ನೀರಾಗೋದು ಬೇಡ. ಯಾಕಂತ ಹೇಳಿದರೆ ನಮ್ಮ ಸೊಂಟೆ ಮಾಡಲಿಕ್ಕಿರುವಂತಹ ಬಾಳೆ ಹೂ ಉಂಟಲ್ಲ ತೆಳು ಇರ್ತದೆ, ಅದಕ್ಕೆ ಈ ಹಿಟ್ಟು ಹಿಡಿಬೇಕು. ತುಂಬ ನೀರು ಮಾಡಿದರೆ ಆ ಹಿಟ್ಟು ಹಿಡಿಯುವುದಿಲ್ಲ. ಇನ್ನು ಬಾಳೆ ಹೂವನ್ನೆಲ್ಲ ತೆಗೆಯುವ. ನಾವು ಎಣ್ಣೆಯಲ್ಲಿ ಕಾಯಿಸಲಿಕ್ಕಿದೆ. ಒಂದು 10 ನಿಮಿಷಗಳ ಕಾಲ ಹಾಗೆ ಬಿಟ್ಟಾಗಿದೆ. ಇನ್ನು ಒಂದು ಹಿಡಿ ಆಗುವಷ್ಟು ಈ ಹೂವನ್ನು ಹಿಟ್ಟಿಗೆ ಹಾಕ್ಕೊಂಡು ಒಂದೊಂದೇ ಬಿಡ್ತಾ ಬರುವ. ಎಣ್ಣೆ ಕಾಯಲಿಕ್ಕೆ ಇಟ್ಟಿದ್ದೆ, ಎಣ್ಣೆ ಬಿಸಿಯಾಗಿದೆ ನೋಡಿ. ಇದು ಹಿಟ್ಟಿಗೆಲ್ಲ ಹೂವನ್ನು ಹಾಕ್ಕೊಂಡೆ ನಾನು. ಒಟ್ಟೊಟ್ಟಿಗೆ ಗುಪ್ಪೆ ಹಾಕೋದು ಬೇಡ, ಬಿಡಿಯಾಗಿ ಕೈಯಲ್ಲೇ ಮಾಡ್ಕೊಂಡು ಹಾಕಿದರೆ ಆಯಿತು. ಸ್ವಲ್ಪ ಬೇಗ ಹಾಕೊಂಡ್ರೆ ಆಯಿತು ಕೈಯಲ್ಲಿ. ಇದು ಸ್ವಲ್ಪ ಹೊತ್ತು ಕಾಯಿಲಿ, ಚೆನ್ನಾಗಿ ಬೇಯಬೇಕು. ನೀವು ನಾರ್ಮಲ್ ಆಗಿ ಉಂಟಲ್ಲ ಗೆಣಸಿನ ಸೊಂಟೆ ಹಾಗೆಯೇ ಬಟಾಟೆ ಸೊಂಟೆ ತಿಂದಿರ್ಬೋದು. ಇದುಂಟಲ್ಲ ಸ್ವಲ್ಪ ಡಿಫ್ರೆಂಟ್ ಆಗಿರ್ತದೆ, ಮಕ್ಕಳಿಗಂತೂ ತುಂಬ ಇಷ್ಟ ಆಗ್ತದೆ. ಸಂಜೆ ಹೊತ್ತುಂಟಲ್ಲ ಮನೆಯಲ್ಲಿ ಸ್ನ್ಯಾಕ್ಸ್ ಥರ ಚಾದೊಟ್ಟಿಗೆ ತಿನ್ನಲಿಕ್ಕೆ ಭಾರಿ ಒಳ್ಳೆಯದಾಗ್ತದೆ. ನಿಮಗೆ ಸೊಂಟೆ ಅಂತ ಹೇಳಿದರೆ ಅಂಗಡಿ ಥರ ಉಂಟಲ್ಲ ಸ್ವಲ್ಪ ರೆಡ್ ಆಗಿ ನಿಮಗೆ ಕಾಣೋದಿಲ್ಲ. ಇದು ನ್ಯಾಚುರಲ್ ಆದ ಕಲರ್, ಅಂದರೆ ಯಾವುದೇ ಇದು ಫುಡ್ ಕಲರ್ ಎಲ್ಲ ಹಾಕಲಿಲ್ಲ ನಾನು, ನ್ಯಾಚುರಲ್ ಆಗಿ ಮಾಡಿರೋವಂಥದ್ದು. ನೋಡಿ ಈ ಥರ ಮಾಡಬೇಕಾದ್ರೆ ನಿಮಗೆ ಸೌಂಡ್ ಬರ್ತಾ ಉಂಟು, ಕ್ರಿಸ್ಪಿ ಆಗಿದೆ. ಇದಾಗಿದೆ, ಇದನ್ನು ತೆಗೆಯುವ. ಹೇಗೆ ಬಂದಿದೆ ನೋಡಿ ನಮ್ಮ ಬಾಳೆ ಹೂವಿನ ಸೊಂಟೆ.
ತುಂಬಾ ಕ್ರಿಸ್ಪಿಯಾಗಿ ಚೆನ್ನಾಗಿ ಬಂದಿದೆ ನೋಡಿ ಯಾವ ರೀತಿ ಕ್ರಿಸ್ಪಿ ಇದೆ ಅಂತ ಹೇಳಿ. ನೋಡಿದ್ರಲ್ಲ ಫ್ರೆಂಡ್ಸ್, ಬೂಂಬೆ ಹೂವಿನ ಸೊಂಟೆ ಯಾವ ರೀತಿ ಬಂದಿದೆ ಅಂತ ಹೇಳಿ. ತುಂಬಾ ಚೆನ್ನಾಗಿ ಬಂದಿದೆ. ನೀವು ಕೂಡ ಈ ವಿಡಿಯೋ ಇಷ್ಟ ಆದರೆ ತಪ್ಪದ ಮನೆಯಲ್ಲಿ ಟ್ರೈ ಮಾಡಿ. ಹಾಗೆಯೇ ನಿಮ್ಮ ಫ್ರೆಂಡ್ಸಿಗೆ ರಿಲೇಟಿವ್ಸ್ಗೆಲ್ಲ ಹೆಚ್ಚು ಶೇರ್ ಮಾಡಿ. ಯಾರಾದರೂ ನಮ್ಮ ಕರಾವಳಿ ಮಿರರ್ ಚಾನಲ್ನ ಹೊಸಬರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹೀಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಫಾಲೋ ಮಾಡ್ತಾ ಇರಿ. ನಾವು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮುಂದೆ ಸಿಗ್ತಾ ಇರ್ತೇವೆ. ಥ್ಯಾಂಕ್ ಯು.